ಸ್ನೇಹಿತರೆ ನಮಸ್ಕಾರ. ಸಂಪೂರ್ಣ ಮಹಾಭಾರತದ ಕಥೆಗಳ ಧ್ವನಿಸುರುಳಿಯ ಮುಂದುವರೆದ ಭಾಗ. ಇಂದಿನ ವಿಷಯ ವಿಶ್ವರೂಪ. ಸ್ನೇಹಿತರೆ, ನೀವು ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ನಿಮ್ಮ ಸ್ನೇಹಿತರೊಂದಿಗೂ ಹಂಚಿಕೊಳ್ಳಿ. ಭಗವತ್ ವಿರಾಟ ದರ್ಶನವನ್ನು ಏನು ವಿವರಿಸಲಿ? ಕೋಟಿ ಸೂರ್ಯಪ್ರಭೆ ಮಿಂಚಿದಂತಾಯಿತು. ಶತರವಿಗಳು ಒಮ್ಮೆಯೇ ಉದಯವಾದರು. ದೇವನು ಮೈಮುರಿದು ನಿಂತ ಕೂಡಲೇ ಘನ ತೇಜಸ್ಸು ಭಗವಂತನ ಮುಖದಿಂದ ಹೊರಟು ಓಜಸ್ಸಿನ ಲಹರಿ ಆಸ್ಥಾನವನ್ನು ಆಕ್ರಮಿಸಿತು. ಹರಿಚರಣದಲ್ಲಿ ದೇವಾದಿದೇವತೆಗಳು ಉದ್ಭವಿಸಿದರು. ಹಣೆಯಲ್ಲಿ ಕಮಲಜ, ಉದರ ಭಾಗದಲ್ಲಿ ರುದ್ರ, ಮುಖ ಕಮಲದಲ್ಲಿ ಅಗ್ನಿವಾಯುಗಳು, ಬೆರಳಲ್ಲಿ ಇಂದ್ರಾದಿಗಳು, ನಯನದಲ್ಲಿ ಸೂರ್ಯಚಂದ್ರರು, ನಾಭಿ ಕಮಲದಲ್ಲಿ ಸೃಷ್ಟಿಕರ್ತ ಬ್ರಹ್ಮ, ಭುಜದಲ್ಲಿ ಅಖಿಲ ದಿಕ್ಪಾಲಕರು ರಂಜಿಸಿದರು. ಶ್ರೀಹರಿಯ ಶರೀರದ ರೋಮ ರೋಮಗಳ ನಡುವೆ ಸುರರು, ಕಿನ್ನರು, ಕಿಂಪುರುಷರು, ಸಿದ್ಧ ವಿದ್ಯಾಧರರು, ಮನು, ದ್ವಾದಶಾದಿತ್ಯರು, ಭುಜಂಗ, ಮರುತ, ಗರುಡ, ಗಂಧರ್ವರು, ಅಶ್ವಿನಿ ದೇವತೆಗಳು, ಸಕಲ ಅಪ್ಸರೆಯರು, ಹೆಚ್ಚೇಕೆ ಸ್ವರ್ಗಲೋಕವೇ ಕಂಗೊಳಿಸಿತು. ಬಲಭುಜದ ಮಧ್ಯದಲ್ಲಿ ಪಾರ್ಥನು, ಎಡದಲ್ಲಿ ಬಲರಾಮ, ಪಾದಗಳ ಬದಿಯಲ್ಲಿ ಧರ್ಮಜ, ಕಲಿ, ವೃಕೋದರ, ನಕುಲ, ಸಹದೇವಾದಿ ಯಾದವರು ತೋರಿದರು. ಮಿನುಗುವ ತಾರೆಗಳು ವಿಶ್ವರೂಪ ವಿಹಾರಿ ಮುರವೈರಿಯ ಮೈಯಲ್ಲಿ ಶೋಭಿಸುತ್ತಿದ್ದವು. ದುಷ್ಟರಿಗೆ ಭಯವನ್ನು ಹುಟ್ಟಿಸುವಂತಹ ದೃಶ್ಯ. ಕಿವಿಗಳಲ್ಲಿ, ಕಂಗಳಲ್ಲಿ, ನಾಸಿಕದಿಂದ ದಳ್ಳುರಿ ಹೊಗೆ ಕಾರುವುದನ್ನು ಸಭಾಸದರು ವೀಕ್ಷಿಸಿದರು. ಮುರವೈರಿಯು ತನ್ನ ಸಹಸ್ರಾರು ಭುಜದಲ್ಲಿ ಆಯುಧಗಳನ್ನು ಧರಿಸಿಕೊಂಡಿರುವುದನ್ನು ವೀಕ್ಷಿಸಿದರು. ಭಗವಂತನು ವಿಶ್ವರೂಪನಾದನು, ವಿಶ್ವತೋ ಮುಖನಾದನು, ವಿಶ್ವಂಬರನಾದನು. ಈರೇಳು ಲೋಕಗಳು ಅವನಲ್ಲಿ ಮೂಡಿಬಂದು ವಿಶ್ವೇಶನಾಗಿ ವಿಜೃಂಭಿಸಿದನು. ಹಸ್ತಗಳಲ್ಲಿ ಪಾಂಚಜನ್ಯ, ಶಂಖ, ಸುದರ್ಶನ ಚಕ್ರ, ಕೌಮೋದಕಿ ಗದೆ, ಕಮಲ ಪುಷ್ಪ, ನಂದಕವೆಂಬ ಕತ್ತಿಗಳಿದ್ದವು. ಪುಷ್ಪವೃಷ್ಟಿಯಾಯಿತು. ದೇವತೆಗಳು ದುಂದುಬಿಯನ್ನು ಮೊಳಗಿದರು. ಧರಣಿ ಬಾಯ್ಬಿಟ್ಟಿತು. ಅಂಬುದಿ ಉಕ್ಕಿತು. ಹರಿಯ ಅವರ್ಣನೀಯ ರೂಪ ಅವನೀಶ ದುರ್ಯೋಧನನೊಬ್ಬನಲ್ಲದೆ ಉಳಿದ ಸರ್ವರೂ ಕಂಡು ಪುಳಕಿತರಾದರು. ಶ್ರೀಕೃಷ್ಣನೊಡಗೂಡಿ ಬಂದಿರುವ ಕಣ್ವ, ಪರಶುರಾಮ, ನಾರದ, ಜಮದಗ್ನಿ ಮತ್ತು ಮುನಿ ಸಂಕುಲವು ಬಕುತಿಯಿಂದ ಹರಿಯ ಚರಣಕ್ಕೆರಗಿತು. ಗಾಂಗೇಯ, ಕೃಪ, ನಿರ್ಮಲಚಿತ್ತ, ವಿದುರ, ಗುರು ದ್ರೋಣರು, ಸಂಜಯ ಮುಂತಾದ ಪ್ರಮುಖರು ಹರಿರೂಪವನ್ನು ಅತ್ಯಾಶ್ಚರ್ಯದಿಂದ ಕಂಡರು. ಎಲ್ಲಿ ನೋಡಿದರೂ ಶ್ರೀಕೃಷ್ಣ, ಒಳಗೂ ಶ್ರೀಕೃಷ್ಣ, ಹೊರಗೂ ಕೃಷ್ಣ. ಒಳಗೆ ಬಿಗಿವೆವೆಂದು ಕೌರವಾದಿಗಳು ಓಡಿದರೆ ಹೊರಗೆ ಕಾಣುವನು, ಹೊರಗಿನಿಂದ ಕಟ್ಟಿ ತರುವ ಎಂದರೆ ಒಳಗೊಮ್ಮೆ ಕಾಣುವನು. ಒಮ್ಮೆ ಕೆಳಭಾಗದಲ್ಲಿ, ಇನ್ನೊಮ್ಮೆ ಮೇಲ್ಭಾಗದಲ್ಲಿ ಪ್ರತ್ಯಕ್ಷನಾಗುವನು. ವಿಶ್ವಾಧಾರನನ್ನು ಕಟ್ಟಿ ಶಿಕ್ಷೆಗೆ ಒಳಪಡಿಸುವೆವು ಎಂದು ಮುನ್ನುಗ್ಗುತ್ತಾ ಹೋದರೆ ಅಲ್ಲಿ ಹರಿಯು ಮಾಯವಾಗುವನು. ಸೋತು ತಟಸ್ಥರಾಗಿ ನಿಂತರೆ ಹಿಂದಿನಿಂದ ಬಂದು ಅವರ ಕಣ್ಣು ಮುಚ್ಚುವನು. ಅಣೋರಣೀಯಾನ್ ಮಹತೋ ಮಹನೀಯಾನ್, ಅಣುವಿನಿಂದಲೂ ಚಿಕ್ಕ ಅಣುವಾಗಬಲ್ಲ, ಮಹತ್ತಿನಿಂದಲೂ ಮಹತ್ತಾಗಬಲ್ಲ ಆ ಸ್ವಾಮಿ ಯಾರ ಹಸ್ತಗಳಿಗೂ ನಿಲುಕುವಂತಿಲ್ಲ. ನೆನೆಯದವರಿಗೆ ಬಲು ದೂರ, ನೆನೆದವರಿಗೆ ಬಲು ಸಮೀಪ ಎಂಬುದನ್ನು ಭಗವಂತನು ದೃಢಪಡಿಸಿದನು. ದೇವಕಿ ನಂದನನ್ನು ಬಂಧಿಸಲು ಹೊರಟ ಕರ್ಣಾದಿಗಳು ತಮಗೆ ತಾವೇ ಹಗ್ಗದಿಂದ ಸುತ್ತಿಕೊಳ್ಳುವಂತಹ ಅಪಹಾಸ್ಯದ ಸನ್ನಿವೇಶ ಉದ್ಭವಿಸಿತು. ಕೌರವನ ಆಪ್ತರು ಕೆನ್ನೆಗೆ ಕೈಯೇರಿಸಿ ಆಶ್ಚರ್ಯಚಕಿತರಾದರು. ಭಗವಂತನ ದಿವ್ಯ ರೂಪವನ್ನು ನೋಡುವುದಕ್ಕೆ ಅಂಧ ನೃಪಾಲಕನಿಗೆ ಕಂಗಳನ್ನು ನಂದಗೋಪಾಲನು ಕರುಣಿಸಿದನು. ಧೃತರಾಷ್ಟ್ರನು ಮನದಣಿಯೇ ಮಂಗಳಮೂರ್ತಿಯನ್ನು ನೋಡಿ ತನ್ನ ತನುಮನವನ್ನು ತಣಿಸಿಕೊಂಡನು. ಅದ್ಭುತ ರೂಪವನ್ನು ನೋಡಿ ರೋಮಾಂಚನವಾಯಿತು. ಇಂದು ಎನಗೆ ಒಲಿದೆಯ ಗೋವಿಂದ ಎಂದು ಧೃತರಾಷ್ಟ್ರನು ಕುಣಿದು ಕುಪ್ಪಳಿಸಿ
ಮರುಕ್ಷಣದಲ್ಲಿಯೇ ಮುರಹರನನ್ನು ಪ್ರಾರ್ಥಿಸಿಕೊಂಡನು. ಜನ್ಮದಿಂದಲೇ ಕುರುಡಾಗಿ ಬದುಕಿದೆ. ಈ ಲೋಕದ ಅನ್ಯಾಯವನ್ನು ಕಾಣಬಾರದೆಂದೋ ಏನೋ ದೈವವು ನನಗೆ ದೃಷ್ಟಿಯ ಕೃಪೆಯನ್ನು ನೀಡಲಿಲ್ಲ. ಈಗ ನಿನ್ನ ದಿವ್ಯ ಮಂಗಳ ರೂಪವನ್ನು ನೋಡಿದ ಮೇಲೆ ಬೇರೇನೂ ನೋಡುವ ಆಸೆ ಇಲ್ಲ. ನಿನ್ನ ಅಂಗಾಂಗಗಳನ್ನು ನೋಡಿದ ಎನ್ನ ಕಂಗಳಡಗಲಿ. ಇನ್ನು ಈ ನೇತ್ರಗಳಿಂದ ಕೆಟ್ಟ ಪ್ರಕರಣಗಳನ್ನು ನೋಡಲಾರೆ. ಅಂಧನಾಗಿ ಜೀವನ ಸಾಗಿಸುವಂತೆ ಕೃಪೆ ಮಾಡು. ಸಭೆಯಲ್ಲಿಯ ಚಮತ್ಕಾರವನ್ನು ಕಂಡು ದುರ್ಯೋಧನನು ಅರೆಕ್ಷಣ ತಲೆಯಲ್ಲಾಡಿಸಿದರೂ ಬೆಚ್ಚಲಿಲ್ಲ, ಬೆದರಲಿಲ್ಲ. ಕೌರವನ ತಾಯಿ ಗಾಂಧಾರಿ ಕರುಣಾಸಿಂಧುವಿನ ಅಡಿದಾವರೆಗಳಿಗೆ ಮಣಿದಳು. ಭಗವನ್, ನೀನು ಅನುಪಮ ಚರಿತ್ರನು. ನಿನ್ನ ಪಾದಕಮಲದ ದರ್ಶನದಿಂದ ಮಾಡಿದ ಪಾಪರಾಶಿಗಳು ನಾಶವಾಗುತ್ತವೆ. ಶರಣರ ಮೇಲೆ ಮಮತೆ ಇಡು. ಪಾಂಡವ ಮತ್ತು ಕೌರವರನ್ನು ಸಮತೆಯಿಂದ ನೋಡು. ಲಕ್ಷ್ಮೀರಮಣನೇ, ನಮ್ಮವರ ಮೇಲೆ ಕೃಪೆ ಮಾಡು. ಸುಯೋಧನನ ಪತ್ನಿಯಾದ ಭಾನುಮತಿ ತನ್ನ ನೊಸಲನ್ನು ಚಾಚಿ ಪಾದಕಮಲಗಳಲ್ಲಿಟ್ಟಳು. ದೇವ, ಕೃಪೆ ಮಾಡು, ಮುನಿಯಬೇಡ. ನಮ್ಮ ಹಾನಿ ವೃದ್ಧಿಗಳೆಲ್ಲ ನಿನ್ನ ಕೈಯಲ್ಲಿದೆ. ನಮ್ಮ ಮಾನ ಅಪಮಾನ ನಿನಗೆ ಸೇರಿದೆ ಎಂದಳು. ಅವೆಲ್ಲವನ್ನು ನೋಡಿ ಸಹಿಸಿಕೊಳ್ಳುವ ಸ್ಥಿತಿಯಲ್ಲಿ ಕೌರವನಿರದೆ ಕಡು ಕೋಪಾವಿಷ್ಟನಾಗಿ, ತಾತ ಹೆದರದಿರು, ಮುಕುಂದನ ಮೋಸಕ್ಕೆ ಅಂಜಬೇಡ. ಇವನ ಆಳವನ್ನು ಅರಿತವರಿಲ್ಲ. ಜಗವನ್ನು ಸೃಷ್ಟಿಸುತ್ತಾನೆ, ಪಾಲಿಸುತ್ತಾನೆ, ನುಂಗುತ್ತಾನೆ. ಆದರೂ ಆತನು ನಿರ್ಲಿಪ್ತ, ನಿಸ್ಸಂಗಿಯಾಗಿ ಸರ್ವತಂತ್ರ ಸ್ವತಂತ್ರನಾಗಿರುವನು. ಜಂಗಮ ಸ್ಥಾವರಕ್ಕೆ ಇವನೇ ಚೈತನ್ಯ ಸ್ವರೂಪನು. ಅಣುವಿಗಿಂತ ಅಣುವಾಗಿ, ಮಹತ್ತಿನಿಂದ ಮಹತ್ತಾಗಿ ಮೆರೆಯಬಲ್ಲ. ತಾತ, ನೀವು ಇನ್ನೂ ಇವನ ಇಂಗಿತವನ್ನು ಅರ್ಥ ಮಾಡಿಕೊಳ್ಳಲಿಲ್ಲ. ಎನ್ನ ಹೃದಯದೊಳಗಿದ್ದು ಸಂಧಿ ಮಾಡದಿರಲು ಪ್ರೇರೇಪಿಸುತ್ತಾನೆ. ನೋಟಕರ ನೇತ್ರಗಳಿಗೆ ಮಣ್ಣೆರೆಚಲು ಕೌರವ ಸಂಧಿ ಮಾಡು ಎಂಬುದಾಗಿ ಒತ್ತಾಯಿಸುತ್ತಿದ್ದಾನೆ. ಭಿನ್ನನಂತೆಯೇ ತೋರಿ ಭಿನ್ನಾಭಿನ್ನನಾಗಿ ಮೆರೆಯಬಲ್ಲ ಇವನ ವಿಭಿನ್ನ ಶಕ್ತಿಯನ್ನು ಯಾರೂ ಅರಿತುಕೊಳ್ಳಲಾರರು. ಮುರವೈರಿಯ ವಿಷಯದಲ್ಲಿ ಅಂಜಿಕೆ ಬಿಡಿರಿ. ನೀವು ಇವನನ್ನು ಅರಿತಿಲ್ಲ. ಅಸ್ತ್ರವನ್ನು ಧರಿಸದೆ ಅನ್ಯರನ್ನು ಅನ್ಯರಿಂದಲೇ ಕೊಲ್ಲಿಸುವನು. ಕಮಲಾಕ್ಷನೊಬ್ಬನಲ್ಲದೆ ಇನ್ನಿತರ ಎಲ್ಲ ಜೀವರಾಶಿಗಳು ಸದಾ ಅಸ್ವತಂತ್ರವಾಗಿ ಮಾತ್ರ ಬದುಕಬಲ್ಲವು. ವೈಕುಂಠದಿಂದ ಇಳಿದು ಬಂದಿರುವುದು ನನ್ನ ಕ್ಷೇಮವನ್ನು ವಿಚಾರಿಸುವುದಕ್ಕಲ್ಲ. ಅನಿಮಿಷರ ಮೊರೆಯನ್ನು ಕೇಳಿ ದುಷ್ಟ ಸಂಹಾರಕ್ಕೆ ಅವತಾರವೆತ್ತಿದ್ದಾನೆ. ಅವನ ಕಪಟ ನಾಟಕವು ಸಾಗಬೇಕಾದರೆ ಈ ವೈರ ಬೆಳೆಯಬೇಕು. ಅದಕ್ಕೋಸ್ಕರವೇ ಈತನ ಕಪಟ ನಾಟಕದ ಪಗಡೆಯಾಟದಲ್ಲಿ ನಾವು ಕೇವಲ ದಾಳಗಳಾಗಿದ್ದೇವೆ. ಅತುಲ ಪರಾಕ್ರಮಿಯಾದ ಛಲವಂತ ರಾವಣನ ಏನಾದ? ನಾನು ಶ್ರೀಕೃಷ್ಣನ ಕೈಯಲ್ಲಿ ಮರಣವನ್ನು ಪಡೆದು ಅಮರವಾದ ಕೀರ್ತಿಯನ್ನು ಸಂಪಾದಿಸುತ್ತೇನೆ. ನೀವು ಅಂಜಬೇಡಿರಿ, ಅಳುಕಬೇಡಿರಿ. ಪಿತೃಮಹಾಶಯರೇ, ನನ್ನ ಮನೋನಿಶ್ಚಯವನ್ನು ದೇವನಿಗೆ ಬಹಿರಂಗಪಡಿಸುವಾಗ ಕಾತರಿಸಬಾರದು. ವೃಥಾ ವ್ಯಥೆಗೀಡಾಗಬೇಡಿರಿ. ಇವನ ಕೈಯಲ್ಲಿ ಸಾಯಲಿಚ್ಛಿಸುವ ನನ್ನ ಬಗ್ಗೆ ಮೋಹವನ್ನು ತ್ಯಜಿಸಿರಿ. ಯಾದವಾಗ್ರಣಿಯನ್ನು ಇನ್ನೊಮ್ಮೆ ಆಪಾದ ಮಸ್ತಕ ಪರ್ಯಂತದವರೆಗೆ ನೋಡಿ ನೆಟ್ಟ ದೃಷ್ಟಿಯನ್ನು ಕದಲಿಸಲಿಲ್ಲ. ಎಲವೋ ಶ್ರೀಕೃಷ್ಣ, ನನಗೆ ಧರ್ಮಬೋಧೆ ಮಾಡಿದೆಯಲ್ಲವೇ? ಹಸ್ತಿನಾವತಿಯ ಮಹಾ ಸಾಮ್ರಾಜ್ಯವನ್ನು ಆಳುವ ನನಗೆ ನ್ಯಾಯಾನ್ಯಾಯದ ಪರಿವೇ ಇಲ್ಲದಿಲ್ಲ. ಪಾಂಡವರನ್ನು ನೋಯಿಸುವುದು ಅಧರ್ಮವೆಂದು ನನಗೆ ವೇದ್ಯವಿದೆ. ಆದರೆ ನನಗೆ ಆ ವೈರ ಭಾವನೆಗಳು ಮನೋಪಟಲದಿಂದ ನಿವೃತ್ತಿಯಾಗುವುದಿಲ್ಲ. ಪಾಂಡವರಿಗೆ ರಾಜ್ಯವನ್ನು ಕೊಡುವುದು ಧರ್ಮಯುತವೆಂಬ ಅರಿವು ನನಗಿದೆ. ಆದರೆ ಹಾಗೆ ಮಾಡಲು ಮನದಲ್ಲಿ ಪ್ರವೃತ್ತಿ ಮೂಡುವುದಿಲ್ಲ. ಏನು ಮಾಡಲಿ? ನನ್ನ ಅಂತಿಮ ನಿಶ್ಚಯವನ್ನು ಡಂಗುರ ಸಾರುತ್ತಿದ್ದೇನೆ. ಈ ದೇಹದಲ್ಲಿ ಪ್ರಾಣವಾಯು ಸಂಚರಿಸುವವರೆಗೆ ಇನ್ನೊಬ್ಬರಿಗೆ ಮಣಿದು ಬದುಕುವವನಲ್ಲ. ಹಗೆಯಾದ ಪಾಂಡವರಲ್ಲಿ ಸೆಣಸಾಟಕ್ಕೆ ಅಂಜುವುದಿಲ್ಲ. ಅರೆ ಸೆಣಸಾಡಿ ಹಿಂದೇಟು ಹಾಕುವವನಂತೂ ಅಲ್ಲವೇ ಅಲ್ಲ. ಈ ಧಾರುಣಿಯ ಸಿರಿಗೆ ಸೋಲುವವನಲ್ಲ. ಕಾಯದ ಆಸೆ ಎನ್ನುವುದಿಲ್ಲ. ರಣ ಮಹೋತ್ಸವವೆನ್ನ ಮತ.
ಕೈದಣಿಯೇ ಹೊಯ್ದಾಡುತ್ತೇನೆ. ನಿನ್ನನ್ನು ಕೆಣಕುವುದೇ ನನ್ನ ಉದ್ದೇಶ. ಅದಲ್ಲದಿದ್ದರೆ ನನಗೆ ಕೈವಲ್ಯ ದೊರಕದು. ಹೇ ಕೃಷ್ಣ, ಇಗೋ ಬಂಗಾರದ ಹರಿವಾಣದಲ್ಲಿ ರಣವೀಳ್ಯವನ್ನು ನೀಡುತ್ತಿದ್ದೇನೆ. ನಿನ್ನವರಾದ ಪಾಂಡವರನ್ನು ಕುರುಕ್ಷೇತ್ರ ರಣಕಣಕ್ಕೆ ಸಂಘಟಿಸಿಕೊಂಡು ಬಾ. ಯುದ್ಧ ಮುಖೇನ ಜಯಾಪಜಯಗಳು ನಿಶ್ಚಯವಾಗಲಿ. ವಿಶ್ವರೂಪವನ್ನು ಉಪಸಂಹರಿಸಿಕೊಂಡ ಮುರಹರನು ಇನ್ನೊಮ್ಮೆ ದುರ್ಯೋಧನನನ್ನು ನೋಡಿ ನಸುನಕ್ಕನು. ದುರ್ಯೋಧನ, ನನಗೆ ತೋರಿದಷ್ಟು ಸಂಧಿಯು ಲೇಸೆನ್ನುವುದನ್ನು ವಿವರಿಸಿದೆ. ಅಧರ್ಮ ಅನ್ಯಾಯಗಳ ಪರಿವೆ ನಿನಗಿದ್ದರೂ ದುರಹಂಕಾರವನ್ನು ಬಿಡುವುದಿಲ್ಲ. ಈ ಧರೆಯಲ್ಲಿ ಭೂತ ಭವಿಷ್ಯತ್ ವರ್ತಮಾನದಲ್ಲಿ ನೀನೊಬ್ಬ ಆದರ್ಶ ದೊರೆಯಾಗಿ ವಿಜೃಂಭಿಸಬಹುದಿತ್ತು. ಆಗಲಿ, ಮತ್ತೇನು ಮಾಡುವುದು? ಕಾಲಾಯ ತಸ್ಮೈ ನಮಃ. ಕಾಲಕ್ಕೆ ನಮಸ್ಕರಿಸಬೇಕಾಗಿದೆ. ನಿನ್ನ ಸ್ಥಿತಿಯು ರಾತ್ರಿ ನೋಡಿದ ಬಾವಿಗೆ ಹಗಲು ಬೀಳುವಂತಾಗಿದೆ. ಪಾಂಡವ ವೈರವೇ ನಿನ್ನ ಪರಮೋದ್ದೇಶವಾದರೆ ಯಾರೇನು ಮಾಡಬಹುದು? ಮಾನವ ಜೀವನವು ಬೆಳಗುವ ನಂದಾದೀಪದಂತಿದ್ದು ಇತರರ ಬದುಕಿನ ಕತ್ತಲೆಯನ್ನು ಓಡಿಸಬೇಕು. ಆ ನಂದಾದೀಪವು ಇತರರಿಗೆ ಆನಂದವನ್ನು ತರಬೇಕು. ಆದರೆ ನೀನು ನಂದಾದೀಪವಾಗಿ ಬಾಳದೆ ಇತರರ ಜೀವನ ದೀಪವನ್ನು ನಂದಿಸಲಿಕ್ಕೆ ಹೊರಟಿರುವೆಯಲ್ಲ, ಎಂತಹ ವಿಪರ್ಯಾಸ! ಈ ಮತ್ಸರ ನಿನ್ನನ್ನು ದಹಿಸಲು ಹೊರಟಾಗ ಆರಿಂದಲೂ ತಡೆಯಲು ಸಾಧ್ಯವಿಲ್ಲ. ವೃಕ್ಷದಲ್ಲಿ ಹುಟ್ಟಿಕೊಂಡ ಗೆದ್ದಲು ವೃಕ್ಷವನ್ನು ತಿಂದು ಬಿಡುವಂತೆ ಜನ್ಮದಿಂದಲೇ ಉದ್ಭವಿಸಿದ ಅಸೂಯೆ ನಿನ್ನನ್ನೇ ಭಕ್ಷಿಸುತ್ತದೆ. ಆಗಬಹುದು. ನೀನು ನೀಡಿರುವ ಸ್ವರ್ಣ ಹರಿವಾಣದಲ್ಲಿ ರಣವೀಳ್ಯವನ್ನು ಸ್ವೀಕರಿಸಿದೆ. ಯುದ್ಧ ಸನ್ನದ್ಧರಾಗಿ ಪಾಂಡವರು ಕುರು ಜಾಲಾಂಗಣವನ್ನು ಪ್ರವೇಶಿಸುವರು. ಕದನ ಕಲಿಗಳನ್ನು ಕೂಡಿಕೊಂಡು ಪವಿತ್ರವಾದ ಕುರುಕ್ಷೇತ್ರದಲ್ಲಿ ನಮ್ಮ ಸಮಾಗಮವಾಗಲಿ. ಸತ್ಯಮೇವ ಜಯತೆ. ಶ್ರೀಕೃಷ್ಣನು ಧೀರವಾಣಿಗಳನ್ನು ಆಡಿ ಗಂಭೀರವಾಗಿ ಅಲ್ಲಿಂದ ಹೊರಟನು. ಭಾರದ್ವಾಜ, ಗೌತಮ, ಭೀಷ್ಮ, ಧೃತರಾಷ್ಟ್ರ, ಸುದತಿ, ವಿಕರ್ಣ, ಶಲ್ಯ, ಸುಬಾಹು, ಅಶ್ವತ್ಥಾಮ ಮತ್ತಿತರರು ಕೃಷ್ಣನನ್ನು ಹಿಂಬಾಲಿಸಿದರು. ಸ್ವಲ್ಪ ಹೊತ್ತಿನಲ್ಲಿ ಶ್ರೀಹರಿಯು ಅವರನ್ನು ಬೀಳ್ಕೊಂಡು ಸನಿಹದಲ್ಲಿ ನಿಂತಿದ್ದ ರವಿಸುತನನ್ನು ತನ್ನ ರಥಕ್ಕೆ ಆಹ್ವಾನಿಸಿದನು. ದೇವನ ಅಪೇಕ್ಷೆಯಂತೆ ಸೂತಸುತನು ರಥವೇರಿದನು. ಮುಂದಿನ ವಿಷಯ ಭೇದೋಪಾಯ. ಕರ್ಣನ ಜನ್ಮರಹಸ್ಯ. ಕರ್ಣನೊಂದಿಗೆ ಮೈದುನತನದ ಭಾವವನ್ನು ನೋಡಿ ಧನುಜರಿಪು ಹತ್ತಿರ ಎಳೆದು ಕುಳ್ಳಿರಿಸಿದನು. ಕರ್ಣನ ಮೈ ಬಿಸಿಯಾಗಿ ಶರೀರದ ರೋಮಗಳು ನಿಮಿರಿದವು. ಕೃಷ್ಣ, ಅಸುರ ರಿಪುವಾದ ನಿನ್ನ ಬಳಿ ಆಸೀನನಾಗುವುದು ಉಚಿತವಲ್ಲ. ಅವತಾರ ಪುರುಷನಾದ ನಿನ್ನ ಸಮಕ್ಷಮದಲ್ಲಿ ಸೂತ ಕುಲಜನಾದ ನಾನು ನಿಲ್ಲಲು ಅರ್ಹನಲ್ಲ. ನಿನಗೂ ನನಗೂ ಸಮಸೇವನೆಯೇ? ಮುರಾರಿ, ಅಂಜುತ್ತಿದ್ದೇನೆ. ಆಗ ಕೃಷ್ಣನು ಕರ್ಣನ ಮೈದಡವಿದನು. ಕರ್ಣ, ನಿನ್ನೊಳಗೆ ಅಥವಾ ಯಾದವ ಮತ್ತು ಕೌರವರೊಳಗೆ ಯಾವ ಭೇದವೂ ಇಲ್ಲ. ನಿನ್ನ ಜನ್ಮ ರಹಸ್ಯವೇ ಬೇರೆ ಇದೆ. ಕರ್ಣನಿಗೆ ಕೃಷ್ಣನ ವಾಣಿ ಅಸ್ಪಷ್ಟವಾಯಿತು. ದೇವ, ನಿನ್ನ ವಚನಗಳು ನನಗೆ ಅರ್ಥವಾಗುವುದಿಲ್ಲ. ನಿನ್ನ ಚಿತ್ತದೊಳಗಿರುವ ಯಾವುದೋ ರಹಸ್ಯವನ್ನು ಹೊರಗಿಡಲು ಹವಣಿಸುತ್ತಿರುವೆ. ವಂಶವಿಹೀನನಾದ ನಾನು ನಿನಗೆ ಸರಿಸಮನಾಗಿ ಕುಳ್ಳಿರಲಾರೆ. ಕೈಮುಗಿದು ಬೇಡುತ್ತೇನೆ, ನನ್ನನ್ನು ಕಳುಹಿಸು. ಆ ಸಂದರ್ಭವನ್ನು ಉಪಯೋಗಿಸಿ ಮಧುಸೂದನನು ಕರ್ಣನೊಡನೆ ತೀಕ್ಷ್ಣವಾದರೂ ಪ್ರಿಯವಾದ, ನಯವಾದ, ಧರ್ಮಸಮ್ಮತವಾದ, ಹೃದಯ ಮಿಡಿಯುವಂತಹ ಸಂಭಾಷಣೆಯನ್ನು ಪ್ರಾರಂಭಿಸಿದನು. ರಾಧೇಯ, ಯಾರು ನಿನ್ನನ್ನು ಕುಲವಿಹೀನನೆಂದು ಹೊರಗಟ್ಟಿಹರೋ? ಅಸತ್ಯವು ಜನಜನಿತವಾಗಿದ್ದು ನಿನ್ನ ಜನ್ಮ ವೃತ್ತಾಂತ ಬೂದಿ ಮುಚ್ಚಿದ ಕೆಂಡದಂತಾಗಿದೆ. ಯೋಚಿಸಿ ನೋಡು. ನಿನ್ನಲ್ಲಿರುವ ಸಂಸ್ಕಾರವು ಸೂತ ಕುಲಜನಲ್ಲಿರುವ ಸಂಸ್ಕಾರವಲ್ಲ. ಕ್ಷತ್ರಿಯರು ವೇದ ಪಾರಂಗತರಾದ ಬ್ರಾಹ್ಮಣರನ್ನು ದಿನವೂ ಅನೇಕ ಪ್ರಕಾರವಾಗಿ ಉಪಚರಿಸುತ್ತಾರೆ. ವಿಪ್ರೋತ್ತಮರಿಂದ ವೇದ ಪಾಠವನ್ನು, ಸತ್ಯಾರ್ಥವನ್ನು ದಿನವೂ ಕೇಳುತ್ತಾರೆ. ನಿನ್ನ ಜೀವನವು ಆ ಪ್ರಕಾರ ಇದೆಯಲ್ಲವೇ? ನೀನು ಸಹಸ್ರಾರು ಬ್ರಾಹ್ಮಣರನ್ನು ಸ್ವರ್ಣದಾನಗಳಿಂದ ಪ್ರತಿದಿನವೂ ತೃಪ್ತಿಪಡಿಸುತ್ತಿರುವೆ. ಧರ್ಮಶಾಸ್ತ್ರದಲ್ಲಿ ಅಡಕವಾಗಿರುವ ಒಂದು ವಿಷಯವನ್ನು ಬಹಿರಂಗಪಡಿಸುತ್ತೇನೆ.
ಹೆಣ್ಣೊಬ್ಬಳು ವಿವಾಹವಾಗುವ ಮೊದಲು ಅರ್ಥಾತ್ ಕನ್ಯೆಯಾಗಿರುವಾಗ ಮಗುವನ್ನು ಪಡೆದರೆ ಆ ಶಿಶುವಿಗೆ ಕಾನೀನ ಎಂದು ಸಂಬೋಧಿಸುತ್ತಾರೆ. ಕನ್ಯೆಯು ವಿವಾಹವಾಗುವ ಮುನ್ನ ಗರ್ಭವತಿಯಾಗಿ ಮದುವೆಯಾದ ನಂತರ ಶಿಶುವನ್ನು ಪಡೆದರೆ ಸಹೋಡ ಎನ್ನುತ್ತಾರೆ. ಕಾನೀನ ಮತ್ತು ಸಹೋಡ ಇವರ ಜನ್ಮಕ್ಕೆ ಕಾರಣರು ಯಾರೇ ಆಗಲಿ, ಆ ಕನ್ಯೆಯನ್ನು ಶಾಸ್ತ್ರವಿಧಿಪೂರ್ವಕ ಯಾರು ಮದುವೆಯಾಗುತ್ತಾನೋ ಅವನೇ ಕಾನೀನ ಮತ್ತು ಸಹೋಡನ ತಂದೆಯಾಗುವನೆಂದು ಶಾಸ್ತ್ರ ಅಪ್ಪಣೆ ಕೊಡಿಸಿದೆ. ಧರ್ಮಶಾಸ್ತ್ರದ ಆ ವಾಕ್ಯಗಳು ನಿನ್ನ ಅವಗಾಹನೆಯಲ್ಲಿ ಇರಬಹುದು. ಕರ್ಣ ಕೇಳಿದನು, ಇರಲಿ ಕೃಷ್ಣ, ಸಹೋದರರೊಳಗೆ ಭಯಂಕರವಾದ ಯುದ್ಧವು ನಿಶ್ಚಯವಾದ ಈ ಕಾಲದಲ್ಲಿ ಕಾನೀನ ಮತ್ತು ಸಹೋಡ ವಿಚಾರವಾಗಿ ಧರ್ಮಶಾಸ್ತ್ರವನ್ನು ಯಾಕೆ ಉಲ್ಲೇಖಿಸುತ್ತಿರುವೆ? ಕೃಷ್ಣನ ಮಾತು, ಹೌದು, ನಾನು ಅನಗತ್ಯವಾಗಿ ಯಾವ ಸಂಭಾಷಣೆಯನ್ನು ಮಾಡಲಾರೆ ಎನ್ನುವ ವಿಶ್ವಾಸ ನಿನಗಿದೆಯಷ್ಟೇ. ಕರ್ಣ, ನೀನು ಕಾನೀನ, ನಿನ್ನ ತಾಯಿ ಕನ್ಯಾವಸ್ಥೆಯಲ್ಲಿ ಇರುವಾಗ ನೀನು ಜನ್ಮ ತಾಳಿದವನಾಗಿರುವೆ. ಆ ಕನ್ಯೆ ಯಾರಿರಬಹುದು ಎಂಬ ರಹಸ್ಯವನ್ನು ಲೋಕ ಇನ್ನೂ ಭೇದಿಸಿಲ್ಲ. ಆ ಮಹಾತಾಯಿ ಬೇರೆ ಯಾರೂ ಅಲ್ಲ. ಸತ್ಕುಲ ಪ್ರಸೂತೆಯಾಗಿ ಹುಟ್ಟಿದ ಕುಲವನ್ನು, ಪೋಷಿಸಿದ ಕುಲವನ್ನು, ಕೈ ಹಿಡಿದಿರುವ ಗಂಡನ ಕುಲವನ್ನು ಉದ್ಧರಿಸಿದ ಪತಿವ್ರತೆ ಕುಂತಿದೇವಿಯಲ್ಲದೆ ಬೇರೆ ಯಾರೂ ಅಲ್ಲ. ಅವಳ ಕಾರ್ಯಜಾಣ್ಮೆಯನ್ನು, ಧರ್ಮ ಪ್ರಜ್ಞೆಯನ್ನು, ಸಂಸ್ಕಾರವನ್ನು ಕ್ಷಣಕಾಲ ಆಲೋಚಿಸು. ಕುಂತಿ ಭೋಜನ ಸಾಕು ಮಗಳಾಗಿ ಕುಂತಿಯು ಬೆಳೆಯುತ್ತಿರುವಾಗ ಒಂದು ದಿನ ಶೀಘ್ರ ಕೋಪಿಗಳಾದ ದೂರ್ವಾಸರು ಅರಮನೆಗೆ ಆಗಮಿಸಿದರು. ರಾಜಕಾರ್ಯದಲ್ಲಿ ನಿರತರಾದ ಕುಂತಿ ಭೋಜನು ಮರೆತು ದೂರ್ವಾಸರನ್ನು ಮಧುಪರ್ಕಾದಿ ಪೂಜೆಗಳಿಂದ ಪ್ರಸನ್ನಗೊಳಿಸಲಿಲ್ಲ. ರೊಚ್ಚಿಗೆದ್ದ ಋಷಿಗಳು ನಿನ್ನ ವಂಶ ಬೆಂದು ಹೋಗಲಿ ಎಂದು ಶಾಪವನ್ನು ಕೊಡಲು ಕೈ ಎತ್ತಿದಾಗ ವಯಸ್ಸಿನಲ್ಲಿ ಚಿಕ್ಕವಳಿದ್ದರೂ ಶಾಪದ ಪರಿಣಾಮವನ್ನರಿತು ಕುಂತಿಯು ತಂದೆಯ ಪರವಾಗಿ ಕ್ಷಮಾಯಾಚನೆಯನ್ನು ಮಾಡಿ ಋಷಿಗಳನ್ನು ವಿಧ ವಿಧದಿಂದ ಸ್ತುತಿಸಿ ಅತಿಥಿ ಸತ್ಕಾರ ಮಾಡಿ ಅವರ ಮನಸ್ಸಿಗೆ ಹರ್ಷವನ್ನುಂಟು ಮಾಡಿದಳು. ಸಂತೋಷ ಚಿತ್ತರಾದ ಋಷಿಗಳು ಅವಳಿಗೆ ಪುತ್ರ ಸಂತಾನದ 5 ದಿವ್ಯ ವರಗಳನ್ನು ಕರುಣಿಸಿದರು. ತಾನು ಕನ್ಯಾವಸ್ಥೆಯಲ್ಲಿರುವ ಪರಿವೇ ಇಲ್ಲದೆ ವರದ ಪರೀಕ್ಷೆಗೋಸ್ಕರ ಗಂಗಾ ನದಿಯಲ್ಲಿ ತೆರಳಿ ಮಿಂದು ಶುಚಿರ್ಭೂತಳಾಗಿ ಸೂರ್ಯ ಮಂತ್ರವನ್ನು ಜಪಿಸಿದಳು. ಪ್ರತ್ಯಕ್ಷನಾದ ಅವನು ನಿನ್ನನ್ನು ಆಕೆಗೆ ಶಿಶುವಾಗಿ ಕರುಣಿಸಿದನು. ತಾನು ಕನ್ಯಾವಸ್ಥೆಯಲ್ಲಿರುವಾಗ ಹುಟ್ಟಿದ ಮಗುವಿನಿಂದ ಲೋಕಾಪವಾದ ಬರಬಹುದು, ತನ್ನ ಗೌರವ ಬೀದಿ ಪಾಲಾಗುವುದೆಂದು ಅಂಜಿ ಆ ದೇವಿ ನಿನ್ನನ್ನು ಗಂಗೆಗೆ ಬಿಸುಟಳು. ಆಕೆಯ ಮುಗ್ಧ ಪ್ರಾರ್ಥನೆಯಿಂದಾಗಿ ನೀನು ನದಿಗೆ ಎಸೆಯಲ್ಪಟ್ಟರೂ ಸಾಯಲಿಲ್ಲ. ಲೋಕಮಾತೆ ಗಂಗೆಯು ತನ್ನ ದಡಕ್ಕೆ ನಿನ್ನನ್ನು ಚಾಚಿದಳು. ಆಗ ನೀನು ಅಧಿರಥನ ವಶನಾದೆ. ಅಂದಿನಿಂದ ನೀನು ಸೂತಜನೆಂದು ಕರೆಯಲ್ಪಟ್ಟಿರುವೆ. ಕರ್ಣ, ಯಥಾರ್ಥವಾಗಿ ನೀನು ರಾಧೇಯನಲ್ಲ, ಜಗಚ್ಚಕ್ಷುವಾದ ದಿವಾಕರನ ತನಯನಾಗಿರುವೆ. ಆದುದರಿಂದ ನಿನ್ನನ್ನು ಓ ದಿವಾಕರ ತನಯ ಎಂದು ಸಂಬೋಧಿಸುತ್ತೇನೆ. ಕುಂತಿದೇವಿ ವಿವಾಹವಾದ ನಂತರ ಯಮ ಮಂತ್ರದಿಂದ ಧರ್ಮರಾಯ, ವಾಯುವಿನ ಮಂತ್ರದಿಂದ ಭೀಮನನ್ನು, ದೇವೇಂದ್ರನ ಮಂತ್ರದಿಂದ ಪಾರ್ಥನನ್ನು ಪಡೆದಳು. ಅಸೂಯೆ ಎಂಬುದೇ ಆ ಮಹಾತಾಯಿಯಲ್ಲಿ ಇರಲಿಲ್ಲ. ಸವತಿ ಮಾತ್ಸರ್ಯದ ಅರಿವು ಇರಲಿಲ್ಲ. ಆದುದರಿಂದ ಸವತಿಯಾದ ಮಾದ್ರಿಯು ಪುತ್ರವಿಹೀನಳಾಗಬಾರದು ಎಂದು ಭಾವಿಸಿ ಕುಂತಿಯಲ್ಲಿ ಉಳಿದಿರುವ ಒಂದು ಮಂತ್ರವನ್ನು ಉಪದೇಶಿಸಿದಳು. ಆ ಮಂತ್ರದ ಉಚ್ಚಾರಣೆಯ ಫಲವಾಗಿ ಅಶ್ವಿನಿ ದೇವತೆಗಳಿಂದ ಮಾದ್ರಿ ದೇವಿಯು ಸ್ಫುರದ್ರೂಪಿಗಳಾದ ನಕುಲ ಸಹದೇವರನ್ನು ಪಡೆದಳು. ಅಂಗದೇಶಾಧಿಪತಿ ಲಲನೆ ಪಡೆದ 5 ಮಂತ್ರಗಳಲ್ಲಿ ಮೊದಲು ಜನಿಸಿದಾತನೇ ನೀನಾದುದರಿಂದ ಪಾಂಡವರಿಗೆ ನೀನೇ ಹಿರಿಯನು. ಪಂಚ ಪಾಂಡವರೆಂಬುದು ಸತ್ಯವಲ್ಲ, ಷಟ್ ಪಾಂಡವರು ಎಂಬುದು ಸತ್ಯ. ಈ ಗೋಪ್ಯವಾದ ಪೂರ್ವ ಘಟನೆಯನ್ನು ಬಯಲುಗೊಳಿಸಲು ಕಾಲ ಪಕ್ವವಾಗಿರಲಿಲ್ಲ. ಈಗ ಎಲ್ಲವೂ ಕೂಡಿ ಬಂದಿದೆ. ಕರ್ಣ, ನಿನ್ನ ಅಭ್ಯುದಯವನ್ನು ಬಯಸಿ ಹೇಳುತ್ತಿದ್ದೇನೆ. ಪಾಂಡವರಿಗೆ ಸೂಜಿ ಮೊನೆಯಷ್ಟು
ಸ್ಥಳ ಕೊಡಲಾರೆನು ಎನ್ನುವ ದುರ್ಯೋಧನನ ಪ್ರತಿಜ್ಞೆಯನ್ನು ರಾಜಸಭೆಯಲ್ಲಿ ಕೇಳಿರುವೆಯಷ್ಟೇ. ಆಪ್ತನಾದ ಕರ್ಣನು ಪಂಚಪಾಂಡವರ ಅಗ್ರಜನು ಎನ್ನುವುದು ಕೌರವನಿಗೆ ವೇದ್ಯವಾದರೆ ನಾಳೆ ಯುದ್ಧ ಸಂಭವಿಸಲಾರದು. ಕೌರವನಿಗೆ ರಾಜ್ಯ ಲೋಭವಲ್ಲ, ಪಾಂಡವರಿಗೆ ರಾಜ್ಯ ಲಭ್ಯವಾಗಬಾರದು ಎನ್ನುವ ಹಠ. ನಿನ್ನ ಜನ್ಮರಹಸ್ಯದ ಈ ವಾಸ್ತವಿಕ ವಾರ್ತೆ ಅವನ ಕರ್ಣಗಳಿಗೆ ತಲುಪಿದರೆ ನಿನ್ನನ್ನು ಸಿಂಹಾಸನದಲ್ಲಿರಿಸಿ ಪೂಜೆ ಮಾಡಬಹುದು. ಯಮಜನಿಗೂ ನೀನು ಅಣ್ಣನಾಗಿರುವುದರಿಂದ ಕೌರವನಿಗೂ ಅಗ್ರಜನಲ್ಲವೇ? ದುಶ್ಯಾಸನ ಮತ್ತು ಇತರ ಸಹೋದರರು ಆನಂದ ಸಾಗರದಲ್ಲಿ ತೇಲಾಡುವರು. ಬಾ, ನನ್ನೊಂದಿಗೆ ಬಾ. ಪಾಂಡವರಿಗೂ ಈ ನಿಜ ಸ್ಥಿತಿ ಗೊತ್ತಿರುವುದಿಲ್ಲ. ಸಕಲವನ್ನು ಅವರಿಗೆ ವಿವರಿಸಿ ಆ 5 ನಿನ್ನ ಪಾದ ಪದ್ಮಗಳಲ್ಲಿ ಬೀಳುವಂತೆ ಮಾಡುತ್ತೇನೆ. ಹಸ್ತಿನಾಪುರದ ಘನತೆಯನ್ನು ಧಾರೆ ಎರೆಯುತ್ತೇನೆ. ನೀನು ಕುರು ಸಿಂಹಾಸನಾಧಿಪತಿಯಾದರೆ ಪಾಂಡವ ಕೌರವರು ಗದ್ದುಗೆಯ ಬಳಿ ಓಲೈಸುವರು. ಆ 2 ಪಕ್ಷಗಳು ನಿನಗೆ ಒಲಿದು ಕಿಂಕರರಾಗುತ್ತಾರೆ. ಇವೆಲ್ಲವನ್ನು ಬಿಟ್ಟು ದುರ್ಯೋಧನನು ಉಗುಳುವ ತಾಂಬೂಲಕ್ಕೆ ಕರ ಒಡ್ಡುತ್ತಿರುವುದು ಹೇಯವಲ್ಲವೇ? ನಾನು ಹಾರೈಸಬಹುದಾದ ರಾಜವೈಭವದ ದೃಶ್ಯವನ್ನು ನಿನ್ನಲ್ಲಿ ವಿವರಿಸುತ್ತೇನೆ. ದ್ವಿಜಶ್ರೇಷ್ಠರು, ಪರಮ ಋಷಿವರ್ಯರು ಆದ ದೌಮ್ಯರು ನಿನ್ನ ಪಟ್ಟಾಭಿಷೇಕಕ್ಕಾಗಿ ಹೋಮ ಹವನಗಳನ್ನು ಗೈಯಲಿ. ವೇದಮೂರ್ತಿಗಳಾದ ವಿಪ್ರೋತ್ತಮರು ವೇದ ಮಂತ್ರಗಳನ್ನು ಉಚ್ಚರಿಸಿ ಪಟ್ಟಾಭಿಷೇಕ ಮಾಡಲಿ. 5 ಪಾಂಡವರು, ಅವರ ಅರಸಿಯಾದ ದ್ರೌಪದಿ, ನನ್ನ ತಂಗಿ ಸುಭದ್ರೆ, ಆಕೆಯ ಪುತ್ರ ವೀರ ಅಭಿಮನ್ಯು, ಪಾಂಚಾಲರು, ಛೇದಿ ರಾಜ್ಯದ ಭೂಪತಿ ಮತ್ತು ನಾವು ಕಲೆತು ನಿನಗೆ ಅಭಿಷೇಚನವನ್ನು ಮಾಡುತ್ತೇವೆ. ಧರ್ಮನಂದನನು ಯುವರಾಜನಾಗಲಿ. ಪಟ್ಟಾಭಿಷಿಕ್ತವಾದ ನಿನ್ನ ಶಿರಸ್ಸಿನ ಮೇಲೆ ವೃಕೋದರನು ಶ್ವೇತ ಛತ್ರಿಯನ್ನು ಹಿಡಿಯಲಿ. ಯುಧಿಷ್ಠಿರನು ನಿನ್ನ ಬಳಿ ಆಸೀನನಾಗಲಿ. ಮೆರವಣಿಗೆಯಲ್ಲಿ ಹೋಗುವಾಗ ಅರ್ಜುನನು ರಥವನ್ನು ನಡೆಸಲಿ. ನಕುಲ, ಸಹದೇವ, ದ್ರೌಪದಿಯ 5 ಮಕ್ಕಳು, ಮಹಾರಥನಾದ ಶಿಖಂಡಿ ನಿನ್ನ ಆಜ್ಞೆಗನುಸಾರವಾಗಿ ವರ್ತಿಸುವರು. ಯದುವರ್ಗದವರು ಮತ್ತು ನಾನು ನಿನ್ನನ್ನು ಹಿಂಬಾಲಿಸುತ್ತೇವೆ. ಅಂಧಕ, ವೃಷ್ಣಿಗಳು, ದಶಾರ್ಣರು ನಿನ್ನ ಪರಿವಾರದವರಾಗುತ್ತಾರೆ. ನೀನು ಹಸ್ತಿನಾವತಿಯ ಗದ್ದುಗೆಯನ್ನು ಏರಿ ವಿಜೃಂಭಿಸುವ ಸಭೆಯಲ್ಲಿ ಕೌರವ ಸಹೋದರರು ಎಡದಲ್ಲಿ, ಪಾಂಡವರು ಬಲಭಾಗದಲ್ಲಿ ಮತ್ತು ನಾವು ನಿನ್ನ ಮುಂದೆ ಕುಳ್ಳಿರುವೆವು. ಚತುರಂಗ ಸೇನೆಯು ವಸುಷೇಣನಿಗೆ ಜಯವಾಗಲಿ ಎಂಬ ಘೋಷವನ್ನು ಮಾಡುವುದು. ಕರ್ಣ, ಆ ಸಭೆ ದೇವಸಭೆಗಿಂತಲೂ ಮಿಗಿಲಾಗಿರುವುದು. ಸಹಸ್ರ ನಾಲಿಗೆಯುಳ್ಳ ಮಹಾಶೇಷನಿಗೂ ಅದರ ವೈಭವವನ್ನು ವರ್ಣಿಸಲ ಸಾಧ್ಯ. ಅಂತಹ ಸುಯೋಗವನ್ನು ಬಿಸುಟು ಸುಯೋಧನನು ಕರೆದಾಗ ಜೀಯ ಹಸಾದ ಎನ್ನುವುದು ಎಷ್ಟು ವಿಹಿತವಾಗಿದೆ. ಶೌರ್ಯದಲ್ಲಿ ನಿನಗೆ ಸರಿಸಾಟಿ ಇಲ್ಲ. ಕುಲದಲ್ಲಿ ಸೂರ್ಯನ ಸುತನಿರುವೆ. ಒಡನೆ ಹುಟ್ಟಿದವರು ಲೋಕೈಕ ವೀರರಾದ ಪಾಂಡವರಾಗಿದ್ದಾರೆ. ನಿನ್ನ ವೈಭವಕ್ಕೆ ಸರಿಯಾರು? ಕರ್ಣ, ನಡೆ, ಧಾರುಣಿಪತಿಯಾಗು. ನೀನು ಭೂಮಂಡಲದ ಒಡೆಯನಾದರೆ 2 ಪಕ್ಷಗಳು ವೈರವನ್ನು ಮರೆತು ಒಲವಿನಿಂದ ಬಾಳುವುದು ಖಂಡಿತ. ರಾಜನಾಗುವುದಕ್ಕೆ ಮನ ಹರಸು ಎಂದನು. ಸೊರಗಿ ಹೋಗಿದ್ದ ಕರ್ಣನ ಕೊರಳು ಉಬ್ಬಿತು. ನೇತ್ರಜಲ ಕೋಡಿಯಾಗಿ ಹರಿಯಿತು. ಮೈ ಬೆವರಿತು. ತಾನು ನಿಂತ ಭೂಮಿಯನ್ನು ನಂಬದಾದನು. ಈ ಕ್ಷಣದವರೆಗೆ ಜಗದ ಜನರು ಸೂತಪುತ್ರನೆಂದು ಕರೆಯುತ್ತಿದ್ದರು. ಈಗ ತಾನು ಪಾಂಡವಾಗ್ರಜನೇ? ಅದು ಶ್ರೀಮುಖದಿಂದ ಹೊರಟ ಸತ್ಯವಾಣಿ. ಅಯ್ಯೋ, ಏನಿದು ಆಶ್ಚರ್ಯ! ನಾನು ರಾಜನಾಗುವುದು ಹಾಳಾಗಿ ಹೋಗಲಿ. ನನ್ನನ್ನು ಸಾಕಿ ಸಲಹಿದ ದೊರೆ ಕುರುನೃಪಾಲನಿಗೆ ಇದರಿಂದ ಕೇಡಾಗುವುದು ಖಂಡಿತ ಎಂದು ಸಂಶಯಕ್ಕೀಡಾದನು. ಆತನ ಮನದಲ್ಲಿ ದ್ವಂದ್ವವೆದ್ದಿತು. ಧರ್ಮನಂದನ, ಭೀಮ, ವೃಕೋದರ, ಅರ್ಜುನ, ನಕುಲ, ಸಹದೇವರು ಸಹಜಾತರಾಗಿದ್ದಾರೆ. ಅವರನ್ನು ಸಹೋದರರೆಂದು ಕೊಲ್ಲದೆ ಕಾದೆನಾದರೆ ಕೌರವನಿಗೆ ಈ ಧರಿತ್ರಿಯಲ್ಲಿ ಬದುಕಲು ಸ್ಥಳವಿಲ್ಲ. ಹರಿಯು ನನ್ನನ್ನು ಭೇದೋಪಾಯದಲ್ಲಿ ಹಾಕಿಬಿಟ್ಟನು. ಹರಿತವಾದ ಕತ್ತಿಯ ಎಡೆಯಲ್ಲಿ ಸಿಲುಕಿದಂತಾಗಿದೆ.
ಹರಿಯಲ್ಲಿ ಹಗೆತನವನ್ನು ಕಟ್ಟಿಕೊಂಡವರ ಹೊಗೆ ನೋಡದೆ ಅವನು ಎಂದಿಗೂ ಬಿಡಲಾರನು. ಅಕ್ಕಟಕ್ಕಟ ಮಧುಸೂದನನು ಸಂಕಟಕ್ಕೆ ಸಿಲುಕಿದನಲ್ಲ. ಚಿತ್ತದಲ್ಲಿ ಗಂಭೀರ ಮೌನ ನೆಲೆಯಾಯಿತು. ಶ್ರೀಕೃಷ್ಣನು ಕರ್ಣನನ್ನು ನೋಡಿ, ಕರ್ಣ, ನಿನ್ನ ಚಿತ್ತದ ಮುಖ ನನಗೆ ಅರ್ಥವಾಗುವುದಿಲ್ಲ. ನಿನ್ನ ಪಾಲಿಗೆ ಲಭ್ಯವಾಗಬೇಕಾದ ಹಸ್ತಿನಾವತಿ ಸಿಂಹಾಸನದ ಅಧಿಕಾರದ ರಹಸ್ಯವನ್ನು ಹೊರಗೆಡಹುತ್ತಿರುವಾಗ ನನಗೆ ಅಭಿವಂದಿಸಿ ಸಿಹಿಯನ್ನು ತಿನ್ನಿಸಬೇಕಿತ್ತು. ಈ ರಾಜವೈಭವಕ್ಕೆ ಎಷ್ಟು ಸಹಸ್ರ ಜನರು ಆಶಿಸುವುದಿಲ್ಲ. ನನ್ನಲ್ಲಿ ಕೃತಜ್ಞತೆಯನ್ನು ಕಾಣುವುದನ್ನು ಬಿಟ್ಟು ಮನದಲ್ಲಿ ಬೇಸರವನ್ನು ತಂದುಕೊಂಡೆ. ಕುಂತಿ ಸುತರು ಮತ್ತು ಕೌರವರು ಒಂದಾಗುವುದು ನಿನಗಿಷ್ಟ ಇಲ್ಲವೇ? ಮೌನವನ್ನು ಬಿಡು. ಚಿತ್ತದಲ್ಲಿರುವ ಪ್ರಾಮಾಣಿಕ ಅಭಿಪ್ರಾಯವೇನಿದ್ದರೂ ವ್ಯಕ್ತಪಡಿಸು. ನಿನ್ನ ಅಭ್ಯುದಯವನ್ನು ಬಯಸುವೆನು ಹೊರತು ಅಪದೆಸೆಯನ್ನು ಚಿಂತಿಸಲಾರೆ. ಕರ್ಣನು ನಿಧಾನವಾಗಿ ಚೇತರಿಸಿಕೊಂಡನು. ಭಗವನ್, ನನಗೆ ಸಿಗಬೇಕಾದ ರಾಜ್ಯದ ಕುರಿತು ರಹಸ್ಯ ಹೊರಗೆಡಹಿದೆ. ಭೋಗ ಭಾಗ್ಯಕ್ಕೆ ಅಧಿಪತಿಯಾಗುವೆನು. ಪ್ರತಾಪಿಗಳಾದ ಪಾಂಡವರು ಮತ್ತು ಕುರುನಂದನರು ನನ್ನನ್ನು ಓಲೈಸುವರಾಗಿ ತಿಳಿಸಿದೆ. ಆದರೆ ಹೇ ಮಾಧವ, ಈ ಮಹೀಯ ರಾಜ್ಯದ ಮಹದಾಸೆಯು ನನ್ನ ಮನದಲ್ಲಿ ಸುಳಿಯುವುದಿಲ್ಲ. ನಿನ್ನಲ್ಲಿ ಸತ್ಯವನ್ನು ಅರುಹುವುದಾದರೆ ಗಾಂಧಾರಿ ಸುತರು ಮತ್ತು ಕುಂತಿನಂದನರು ಒಟ್ಟಾಗಿ ಬಾಳುವುದರಲ್ಲಿ ನನ್ನ ಸಹಮತವಿಲ್ಲ. ನನ್ನ ನಿಲುವನ್ನು ಸ್ಪಷ್ಟಪಡಿಸುತ್ತೇನೆ. ಯದಿ ಜಾನಾತಿ ಮಾಂ ರಾಜ ಧರ್ಮಾತ್ಮ ಸಂಯಮೇಂದ್ರಿಯ ತಸ್ಯ ರಾಜ್ಯಂ ನ ಗ್ರಹಿಷ್ಯತಿ. ಶ್ರೀಕೃಷ್ಣ, ನಾನು ಪಾಂಡವರ ಅಗ್ರಜ ಎನ್ನುವುದು ತಿಳಿಸಿರುವೆ. ನನ್ನಲ್ಲಿ ಈ ಪೂರ್ವ ಕಥೆ ಹೇಳಿದಂತೆ ಯಮನಂದನದಲ್ಲಿ ತೆರಳಿ ಕರ್ಣನು ಹಸ್ತಿನಾವತಿಯ ಭವ್ಯ ಸಿಂಹಾಸನದ ಹಕ್ಕುದಾರನು ಎಂದು ಹೇಳಬೇಡ. ಇದರಿಂದಾಗಿ ಕುಂತಿಯ ಪ್ರಥಮ ಪುತ್ರನು ನಾನೆಂದು ಮನವರಿಕೆಯಾದರೆ ಆ ಧರ್ಮಾತ್ಮನು ಅರಸೊತ್ತಿಗೆಯನ್ನು ಖಂಡಿತ ಒಪ್ಪಲಾರನು. ಕೃಷ್ಣ, ಇನ್ನು ಆ ಕೌರವನ ಬಗ್ಗೆ ಕೇಳು. ದಿನವಿಡೀ ನನ್ನನ್ನು ನೋಡಿದರೂ ಆತನು ದಣಿಯುವುದಿಲ್ಲ. ತಾನು ಉಂಬುವ ಹಿಡಿ ಅನ್ನದಲ್ಲಿ ಪಂಚಭಕ್ಷ ಪರಮಾನ್ನದಲ್ಲಿ ಒಂದಂಶ ನೀಡದಿದ್ದರೆ ತೃಪ್ತಿಯಿಲ್ಲ. ಯಕ್ಕಶ್ಚಿತ್ ಅಲೆಮಾರಿ ಹುಡುಗನಾಗಿ ಲೋಕದ ಬಾಯಿಯಲ್ಲಿ ಸೂತಪುತ್ರನಾಗಿ ಛೀಮಾರಿ ಹಾಕಿಸಿಕೊಂಡ ನನ್ನನ್ನು ಗುರುತಿಸಿ ಆಧರಿಸಿ ಅಂಗದೇಶದ ಪಟ್ಟಾಭಿಷೇಚನವನ್ನು ಮಾಡಿದ ಆ ಭೂಪತಿಯನ್ನು ಹೇಗೆ ಮರೆಯಲಿ? ವಾಸುದೇವ, ನನ್ನನ್ನು ಪಾಂಡವರ ಪಕ್ಷಕ್ಕೆ ಬರಲು ಒತ್ತಾಯಿಸಬೇಡ. ನನ್ನ ಈ ತೀರ್ಮಾನಕ್ಕೆ ಕೋಪಿಸಬೇಡ. ನಿನ್ನ ಆಜ್ಞೆಯನ್ನು ಉಲ್ಲಂಘಿಸಬಾರದೆಂದು ಒಪ್ಪಿದರೆ ನನ್ನನ್ನು ಈ ಧರಿತ್ರಿ ಹೇಗೆ ಸಹಿಸಿಕೊಳ್ಳುವಳು? ಅನ್ನವನ್ನಿತ್ತ ದೊರೆಗೆ ದ್ರೋಹ ಬಗೆದ ಕೃತಜ್ಞ ಎಂದು ಆ ಮಹಾತಾಯಿ ಮುಖ ತಿರುಗಿಸಬಹುದು. ಮಧುಸೂದನ, ಕೌರವ ವೈರಿಗಳನ್ನು ಮುಗಿಸುವ ದೃಢ ಚಿತ್ತದಲ್ಲಿದ್ದು ಅಹೋರಾತ್ರಿ ಅದಕ್ಕಾಗಿ ಪ್ರಾರ್ಥಿಸುತ್ತಿದ್ದೆ. ಹೊಟ್ಟೆಗೆ ಹಿಟ್ಟು ಇತ್ತವನ ಋಣವನ್ನು ತೀರಿಸುವ ಹಂಬಲದಲ್ಲಿದ್ದೆ. ಆದರೆ ಪಾಂಡವರೈವರು ಎನ್ನ ಒಡ ಹುಟ್ಟಿದವರು ಎನ್ನುವುದನ್ನು ಬಣ್ಣಿಸಿ ಸಹೋದರ ವಾತ್ಸಲ್ಯವು ಹೃದಯದಲ್ಲಿ ಒಸರುವಂತೆ ಮಾಡಿದೆ. ನಾನೂ ಕುಂತಿಯ ಮಗನೆಂದು ಅರುಹಿ ನನ್ನನ್ನು ವಿಜಯನ ತೀಕ್ಷ್ಣ ಬಾಣಗಳಿಗೆ ಬಲಿಯಾಗುವಂತೆ ಮಾಡಿದೆ. ಈಗ ನನ್ನ ದೃಢ ನಿಶ್ಚಯ ಅಲುಗಾಡಲಾರಂಭಿಸಿದೆ. ಇನ್ನು ಚಿಂತಿಸಿ ಫಲವೇನು? ಕೌರವನಿಗೆ ಆಗತಕ್ಕ ದುರದೃಷ್ಟವೇ ನನಗೂ ಬರಲಿ. ಮರಣಕ್ಕೆ ಅಂಜುವವನಲ್ಲ. ಈ ಪೃಥ್ವಿಯಲ್ಲಿ ನಿನ್ನವರನ್ನು ಕಾಪಾಡಿ ಸ್ಥಿರವಾದ ಭೂಪತಿಗಳನ್ನಾಗಿ ಮಾಡು. ಪಂಚ ಪಾಂಡವರ ಪ್ರತಿಷ್ಠಾಪನಾಚಾರ್ಯನಾಗಿರುವ ನಿನ್ನ ಕೀರ್ತಿ ಶಾಶ್ವತವಾಗಲಿ. ಮುರಹರ, ನಾಳೆ ನಡೆಯುವ ಸಮರದಲ್ಲಿ ಶಸ್ತ್ರಾಸ್ತ್ರ ನಿಪುಣತೆಯನ್ನು ತೋರಿಸುತ್ತೇನೆ. ಈ ಭುಜಬಲದ ಪರಾಕ್ರಮ ಪರೀಕ್ಷಿಸಲ್ಪಡಲಿ. ಹಲವು ಮಾತೇನು? ಜಗತ್ತಿನ ಅಖಿಲ ಜನಗಳಿಗೆ ನನ್ನ ಉಳಿವು ಮೆಚ್ಚುವುದಿಲ್ಲ. ಕೌರವನೊಬ್ಬನ ಪ್ರೀತಿ ನನಗೆ ತಪ್ಪಿದರೆ ಈ ಪ್ರಪಂಚದಲ್ಲಿ ಬೇರೆ ಆಪ್ತರಿಲ್ಲ. ಕೌರವನ ಹಗೆಯೇ ನನ್ನ ಹಗೆ. ಆ ಹಗೆಯ ಹೊಗೆಯನ್ನಡಗಿಸುವುದು ಕರ್ತವ್ಯವಾಗಿ ಭಾವಿಸಿದ್ದೇನೆ. ಮಧುಸೂದನ, ಇದೊಂದು ಸಮರಯಜ್ಞ. ಕಾದಾಟದಲ್ಲಿ ಯೋಧರ ಶರೀರದಿಂದ ಸುರಿಯಲ್ಪಡುವ ರಕ್ತವೇ ಆಜ್ಯ.
ಸೈನಿಕರ ಕರುಳುಗಳೇ ಚರು, ಸತ್ತು ಹೊರಬರುವ ರಾಶಿ ರಾಶಿ ಎಲುಬುಗಳು ಅರ್ಪಿಸುವ ಸಮಿತ್ತುಗಳು. ಕೊಬ್ಬಿದ ಮಾಂಸವೇ ಪೂರ್ಣಾಹುತಿ, ನರಕ ಪಾಲಗಳೇ ಪಾತ್ರೆಗಳು, ಕೇಶರಾಶಿಗಳೇ ದರ್ಬೆಗಳು. ಈ ಯಜ್ಞ ಸಾಮಗ್ರಿಗಳಿಂದ ನರಮೇಧ ಸಮಾನವಾದ ಸಂಗ್ರಾಮವನ್ನು ಮಾಡಲು ಯಜ್ಞ ದೀಕ್ಷಿತನಾಗುತ್ತೇನೆ. ನಾಳೆಯ ಭಾರತ ಯುದ್ಧ ಮಾರಿಗೆ ಔತಣವಾಗಲಿ. ಶಾಕಿನಿ ಡಾಕಿನಿ ಮಾಲಿನಿ ಭೂತಗಳು ಸಂತುಷ್ಟರಾಗಲಿ. ಕೌರವನ ಅನ್ನದ ಋಣ ಹಿಂಗುವಂತೆ ಚತುರಂಗ ಬಲಸಹಿತ ಕಾದಾಡುತ್ತೇನೆ. ಪಾಂಡವ ಸುಭಟ ಕೋಟಿಯನ್ನು ನಿರ್ನಾಮ ಮಾಡಿ ನನ್ನ ಒಡೆಯನಿಗೋಸ್ಕರ ಶರೀರವನ್ನು ಸವೆಯಿಸುತ್ತೇನೆ. ರಾಜೀವ ಸಖನಾಣೆ ನಿನ್ನವರನ್ನು ನೋಯಿಸುವುದಿಲ್ಲ. ಆ ದೇವನಲ್ಲಿ ತನ್ನ ದೃಢ ನಿಶ್ಚಯವನ್ನು ಸುರಿದಾಗ ಕರ್ಣನ ಮುಖದಲ್ಲಿ ಸ್ಮಶಾನ ಮೌನ ಆವರಿಸಿತು. ಯದುನಂದನನು ಕರ್ಣನ ದೃಢತೆಯನ್ನು ಗ್ರಹಿಸಿ ತನ್ನ ಮನದೊಳಗೆ ಶಹಬ್ಬಾಸ್ ಎಂದನು. ಆಗಲಿ ಕರ್ಣ, ಪಾಂಡುತನೆಯರನ್ನು ನೋಯಿಸುವುದಿಲ್ಲವೆನ್ನುವ ಭಾಷೆ ಎತ್ತಿರುವೆ. ಒತ್ತಾಯಿಸಿದರೆ ನಿನ್ನ ಮನ ನೋಯುತ್ತದೆ. ತಾನೊಂದು ನೆನೆದರೆ ದೈವವಿನ್ನೊಂದು ನೆನೆಯುವುದು. ಮಾನವ ಪ್ರಯತ್ನ ಏನೇ ಇರಲಿ, ದೈವ ಒಲಿಯದಿದ್ದರೆ ಕಾರ್ಯ ಸಾಗದು. ದೈವೇಚ್ಛೆಯೇ ಸಮರವನ್ನು ಸಂಕಲ್ಪಿಸಿ ಸಂಘಟಿಸುವುದಾದರೆ ನಾವು ಹೇಗೆ ತಪ್ಪಿಸಬಹುದು? ಆಗಲಿ, ಸುಖಿಯಾಗಿ ಬಾಳು. ಮಧುರ ವಚನದಿಂದ ನಿನ್ನೊಡೆಯನನ್ನು ಇನ್ನೊಮ್ಮೆ ಸಂಧಿಗೆ ಒಪ್ಪಿಸಲು ಪ್ರಯತ್ನಿಸು. ಅದು ನೆರವೇರದಿದ್ದಲ್ಲಿ ಸಮರವು ಸಾಗಲಿ. ಯಾದವಾಗ್ರಣಿ, ಉಭಯ ತಂಡಗಳಲ್ಲಿಯೂ ಮತ್ಸರದ ಸಸಿಯು ಬೆಳೆದು ಇದೀಗ ಮರವಾಗಿ ನಿಂತಿದೆ. ನಾನು ನೀತಿಯನ್ನು ಬೋಧಿಸಿ ಧರ್ಮ ಸತ್ಯದ ಕಠಾರಿಯಿಂದ ಆ ಮತ್ಸರದ ವೃಕ್ಷವನ್ನು ತುಂಡರಿಸಲ ಸಾಧ್ಯ. ರಣಾಂಗಣದಲ್ಲಿ ವೀರಾವೇಶದಿಂದ ಸೆಣಸಾಡಬೇಕಾದ ನಾನು ನೀತಿ ಬುದ್ಧಿಯನ್ನು ತಿಳಿಸಿದರೆ ಅಪಾರ್ಥ ಹುಟ್ಟಿಕೊಳ್ಳಬಹುದು. ಯುದ್ಧಕ್ಕೆ ವಿಮುಖನಾಗುವೆನೆನ್ನುವ ಅಪವಾದ ಬರಬಹುದು. ಕೃಷ್ಣ, ನಾನು ಇಲ್ಲಿ ನಿಲ್ಲುವ ಹಾಗಿಲ್ಲ. ಹಾವಿನ ಹುತ್ತದ ಮೇಲಿರುವ ಹುಲ್ಲುಕಡ್ಡಿಯನ್ನೂ ಸಹ ಜನರು ಹಾವಾಗಿ ಭ್ರಮಿಸುತ್ತಾರೆ. ಇನ್ನೂ ಇಲ್ಲಿಯೇ ಇದ್ದರೆ ಲೋಕ ಬೇರೆಯೇ ಭಾವಿಸಬಹುದು. ರಭಸದಿಂದ ಹರಿಯುತ್ತಿರುವ ನನ್ನ ಜೀವನದಿಯನ್ನು ನಾಳಿನ ಸಂಗ್ರಾಮ ಸಮುದ್ರದಲ್ಲಿ ಸಂಗಮಿಸಿ ಕೈವಲ್ಯವನ್ನು ಪಡೆಯುತ್ತೇನೆ, ಅನುಗ್ರಹಿಸು ಎಂದು ಕಣ್ಣೀರು ಸುರಿಸುತ್ತಾ ಕರ್ಣನು ಅಲ್ಲಿಂದ ನಡೆದನು. ರಾಧೇಯನು ದೇವನನ್ನು ಬೀಳ್ಕೊಂಡು ಮನೆಗೆ ತೆರಳಿದನು. ಮನದಲ್ಲಿ ಭಾವನೆಗಳು ಉಕ್ಕೇರಿ ಭಾವನಾಪರವಶನಾದನು. ಶ್ರೀಲೋಲನು ಮಾಡಿದ ಮಾಟಕ್ಕೆ ತಲೆದೂಗಿಸಿಕೊಂಡು, ಎಲವೋ ಗೋಪಾಲ, ನಮ್ಮೆಲ್ಲರ ಸಂಚುಗಳನ್ನು ಕ್ಷಣಕಾಲದಲ್ಲಿ ಮಣ್ಣು ಪಾಲು ಮಾಡಿದೆಯಾ? ಕೌರವ ಭೂಪತಿಯು ಬದುಕಲು ಕಲಿಯದೆ ಸಾವಿಗೀಡಾಗುತ್ತಿದ್ದಾನೆ. ನೀನು ನಮ್ಮೊಡೆಯನ ಸಮೇತ ನಮ್ಮೆಲ್ಲರ ಹರಣವನ್ನು ಕೊಳ್ಳದೆ ಬಿಡಲಾರೆ. ಹರಿಚಿತ್ತವೇ ಸತ್ಯವಲ್ಲದೆ ನಮ್ಮ ಇಚ್ಛೆ ಸತ್ಯವಾಗುವುದಿಲ್ಲ. ದುಃಖದಿಂದ ಪವಡಿಸಿದ ಕರ್ಣನಿಗೆ ನಿದ್ದೆ ಎಲ್ಲಿ ಬರಬೇಕು? ತನುವಿನ ಆಯಾಸವನ್ನು ಕಣ್ಣಿನ ರೆಪ್ಪೆಯಲ್ಲಿಯೇ ದೂಡಿದನು. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಮುಂದುವರೆಸೋಣ.